ಇದು ಇವತ್ತಿನ ಎಪಿಸೋಡು ಅಂದರೆ ಸೋಮವಾರದ ಎಪಿಸೋಡ್ ಆಗಿರುತ್ತೆ. ಇಲ್ಲಿ ಈ ಕಡೆ ಅಮ್ಮ ಇದಾರಲ್ಲ, ಆಕ್ಸಿಡೆಂಟ್ ಆಗಿ ಬಂದಿರ್ತಾರಲ್ಲ, ಆ ಅಮ್ಮಗೆ ಇನ್ನೂ ಹೆಸರೇನು ತೋರಿಸಿಲ್ಲ, ಹೆಸರು ಹೇಳಿಲ್ಲ. ಆ ಅಮ್ಮ ಇಲ್ಲಿ ಕುಂತು ಮಾತಾಡ್ತಾ ಇರ್ತಾರೆ. ಆರಾಮಿದ್ದೀರಾ ಅಂತೆಲ್ಲ ಕೇಳ್ತಾರೆ. ಆರಾಮಿದ್ದೀನಮ್ಮ, ಅಮ್ಮ ಊತ ಎಲ್ಲ ಕಮ್ಮಿ ಆಗಿದೆ, ಇನ್ನೊಂದು 2 ದಿವಸ ನೀವು ಇಲ್ಲೇ ರೆಸ್ಟ್ ಮಾಡಬೇಕು. ಇಲ್ಲಪ್ಪ ನಾನು ಹೋಗ್ಬೇಕಂದ್ರೆ ಹಂಗೆಲ್ಲ ಏನಿಲ್ಲ, ನಾನು ಹೋಗ್ತೀನಪ್ಪ. ಇಲ್ಲ 2 ದಿವಸ ಆರಾಮಾಗಿ ಹೋಗಿ ನಿಮ್ಮ ಕಳ್ಸೋಣ. ಅದೇ ಟೈಮ್ಗೆ ಮಹಾದೇವ ಬರ್ತಾನೆ. ಅಮ್ಮ ಇವ್ರನ್ನ ಪರಿಚಯ ಮಾಡ್ಸೋಕ್ಕಾಗಿಲ್ಲ, ಇವರು ನಮ್ಮನ್ನು ಈ ಮನೆ ಓನರ್ ಅದ, ಏನಿಲ್ಲ ರಾಮ್ ಹಿಂಗೆಲ್ಲ ಮಾತಾಡ್ಕೊತೀನಿ ಅಂತ ಬೈತಾನ. ಇಲ್ಲ ನೋಡಮ್ಮ, ನಮ್ಮ ಡಾಕ್ಟ್ರ್ ಸಾಹೇಬ್ ಹೇಳಿದಂದಮೇಲೆ ಮುಗೀತು ಮಾತು, ನೀವೇನೋ 2 ದಿವಸ ಅಲ್ಲ, ಪೂರಾ ಗುಣ ಆಗೋವರೆಗೂ ಇಲ್ಲೇ ಇರಬೇಕು ನೀವು ಅಂತೆಲ್ಲ ಮಹಾದೇವ ಹೇಳ್ತಿರ್ಬೇಕಾದ್ರೆ, ಹಂಗಲ್ಲಪ್ಪ, ಅದು ನೀವೆಲ್ಲ ಎಷ್ಟು ಒಳ್ಳೆಯರು, ನಿಮ್ಮ ತಾಯಿ ಎಷ್ಟು ಪಾಲನೆ ಪೋಷಣೆ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಆಮೇಲೆ ಅಮ್ಮ ನೀವು ರೆಸ್ಟ್ ಮಾಡಬೇಕು, ನೀವು ಹೋಗಿ ಅಂತೆಲ್ಲ ರೆಸ್ಟ್ ಮಾಡೋಕ್ಕೆ ಹೋಗಿ. ಅಣ್ಣ ಏನಣ್ಣ ನೀನು ಇನ್ನೇನು ಗಲಾಟೆ ಮಾಡಿ ಅಂತೆ ಮನೇಲಿ ಎಲ್ಲರೂ ಹೇಳಿದರು ಅಂತ. ಯಾಕಣ್ಣ ಹೀಗೆಲ್ಲ ಮಾಡ್ತಾಯಿದ್ದೆ? ಇಲ್ಲ ಕಣ್ಲ, ನಮ್ಮ ಕೆಲಸ ಆಗಬೇಕಂದ್ರೆ ನಾವು ಕೆಟ್ಟವರಾಗಿ ಕಾಣಲೇಬೇಕು ಅಂತೆಲ್ಲ ಮಹಾದೇವ ಹೇಳ್ತಿದ್ದಾಗ ಇದೇ ಟೈಮಿಗೆ ಏನಣ್ಣ ಹೇಳಿ ಅನ್ನೋದು, ಏನಿಲ್ಲ ಬಿಡ್ಕಂಡ್ಲ, ಏನೋ ಬಾಯಿ ತಪ್ಪಿ ಹೇಳಿದೆ ಅಂತ. ಆದರೂ ರಾಮ್ಗೆ ಏನೋ ಡೌಟ್ ಇದೆ, ಇದೇನೋ ಅಂತ. ಇದೇ ಟೈಮಿಗೆ ಈ ಕಡೆ ಇನ್ನೊಂದು ಸೀನ್ ಒಳಗೆ ಪ್ರೇಮ ರೆಡಿ ಅಂದರೆ ಮೂವಿಗೆ ಹೋಗೋಣ ಅಂತ ರಾಮ್ ಹೇಳಿರ್ತಾನಲ್ಲ, ರಾಮ್ ಹೇಳಿದ್ದು ನೋಡಿ ಪ್ರೇಮ ರೆಡಿಯಾಗಿ, ನಮ್ಮ ಮುದ್ದು, ನಮ್ಮ ಬಂಗಾರ ನೀನು ರಾಮ್, ಎಷ್ಟು ಒಳ್ಳೆ, ನಾನು ಚೆನ್ನಾಗಿರ್ಬೇಕಂತ ನೀನೇನೇನೋ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡ್ತೀಯಲ್ಲ ಅಂತ ಈ ಕಡೆ ಪ್ರೇಮ ಖುಷಿಯಿಂದ ಇರೋ ಟೈಮಿಗೆ, ಇದೇ ಟೈಮಿಗೆ ಪ್ರೇಮ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ. ಆ ಮೊಬೈಲಲ್ಲಿ, ನೀನು ಮದುವೆದು ಸತ್ಯ, ನಿಂದು ರಾಮ್ ಮದುವೆದು, ನೀನು ತುಂಬ ಸುಖವಾಗಿದ್ದೀಯಾ ಅಂತ ಅಂದ್ಕೊಂಡಿದ್ಯಾ, ಪ್ರೇಮ್ ನಿನ್ನ ರಾಮ ಮದುವೆ ಹೇಗಾಯಿತು ಅನ್ನೋ ಅಸಲಿ ಸತ್ಯ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಒಂದು ಮೆಸೇಜ್. ಆ ಟೈಮಿಗೆ ಅವ್ಳು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಿರ್ತಾಳೆ. ಅಂದರೆ ಆ ಮದುವೆ ಆಗಿರೋದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು, ಈ ಮೆಸೇಜ್ ಯಾರು ಮಾಡಿರ್ಬೋದು, ಹೆಂಗೆ ಮಾಡಿರ್ಬೋದು ಅಂತ ಡೌಟ್ ಇದ್ದಾಗ, ಮತ್ತು ಆಮೇಲೆ ಅವರ ಅಪ್ಪ ಅಮ್ಮ ಅವ್ರ ಮದುವೆ ಆಗಿರೋದು, ಅವ್ರ ದೊಡ್ಡಮ್ಮ ಒಪ್ಪಿಸಿ ಮದುವೆ ಮಾಡಿರೋದು, ಅದನ್ನು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅದು ಯಾರು ಮಾಡಿರ್ಬೋದು ಮೆಸೇಜ್, ನಮ್ಮ ಬಗ್ಗೆ ಅಷ್ಟು ಕ್ಲೋಸ್ ಆಗಿ ಯಾರಿಗೆ ಗೊತ್ತಿರ್ಬೋದು ಅಂತೆಲ್ಲ ಪ್ರೇಮ ಇನ್ನೂ ಸ್ವಲ್ಪ ಆಲೋಚನೆ ಎಲ್ಲ ಮಾಡ್ತಿರ್ಬೇಕು. ಆ ನಂಬರ್ಗೆ ನೋಡೋಣ ಅಂಥೇಳಿ ಫೋನ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಆ ನಂಬರು ಸ್ವಿಚ್ ಆಫ್ ಬರ್ತಾನೆ ಇರ್ತದೆ. ಮತ್ತು ಅದೇ ಮದುವೆದು ನಾನು ಕಾವ್ಯನ ಹೆಂಗಪ್ಪ ಹೆದರಿಸ್ಲಿ ಅಂತೆಲ್ಲ, ಈ ಸತ್ಯ ಗೊತ್ತಾಗ್ಬಿಟ್ರೆ ನಾನು ಕಾವ್ಯ ನಂಬಬೇಕಲ್ಲ ಅಂತೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾನೆ. ಅವರಪ್ಪ ಹೇಳಿರ್ತಾನಲ್ಲ, ಕಾವ್ಯ ಏನಾದರೂ ಮಹಾದೇವನ ಮದುವೆ ಆಗಿಲ್ಲ ಅಂದರೆ ನೀನು ನಮ್ಮನ್ನು ಜೀವಂತವಾಗಿ ನೋಡೋಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ ಅಂತೆಲ್ಲ ಅದು ಕಾವ್ಯ ಮದುವೆ ಆಗಿರೋದು ಕೂಡ ಆಕೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾರೆ. ಇಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಫೋನ್ ಸ್ವಿಚ್ ಆಫ್ ಏನೇ ಬರ್ತಿರ್ತದೆ, ಫೋನೇನು ಆನ್ ಇರೋಲ್ಲ. ಏನಿರ್ಬೋದು, ಯಾರು ಕಳಿಸಿರ್ಬೋದು ಇದು ಮೆಸೇಜು, ಮಹೇಶ್ವರಿ ಅತ್ತೆ ಏನಾದರೂ ಕಳಿಸಿರ್ಬೋದ, ಅವ್ರಿಗೆ ಅಷ್ಟೊಂದು ಡೀಪ್ ಎಲ್ಲ ಗೊತ್ತಿರಲಿಲ್ಲ ನಮ್ಮ ಬಗ್ಗೆ ಅಂತೆಲ್ಲ ಈ ತಲೆ ಕೆಡಿಸ್ಕೊತಾನೆ ಇರ್ತಾರೆ. ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಅದು ಗೊತ್ತೇ ಆಗಲ್ಲ. ಮತ್ತು ಮನೆಯೊಳಗೆ ಕುಂತಿರ್ತಾಳೆ. ಈ ಕಡೆ ಮತ್ತು ಮಹೇಶ್ವರಿ ಬಂದು ಸತಾಯಿಸ್ಬೇಕಲ್ಲ. ಈಗ ಮಹೇಶ್ವರಿ ಒಟ್ಟು ಯಾರನ್ನೋ ಇದರಿಂದ ಕಳಿಸಿದ್ದಾಳೆ ಅನ್ನೋದು ಕನ್ಫರ್ಮ್ ಇದು. ಆಮೇಲೆ ಇನ್ನೊಂದ್ಸಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾಳೆ. ಪ್ರೇಮ ಅವರಪ್ಪ ಧನರಾಜ್ ಎಲ್ಲ ಮನೆಗೆ ಬಂದು, ನಿನ್ನಿಂದಲೇ ನನ್ನ ಮಗಳಿಗೆ ಈ ಪರಿಸ್ಥಿತಿ ಬಂದಿದ್ದು, ನನ್ನ ಮಗಳು ಒಂದೊಂದು ಕಣ್ಣೀರಿಗೂ ನೀನು ಬೆಲೆ ಕಟ್ಟಬೇಕಂತೆಲ್ಲ ಧನರಾಜ್ ಹೇಳಿರ್ತಾನಲ್ಲ, ಅದೆಲ್ಲ ನೆನೆಸ್ಕೊತಾನೆ. ಅದೇ ಟೈಮಿಗೆ ಮಹೇಶ್ವರಿ ಬರ್ತಾಳೆ. ನಮ್ಮನೆ ಪಟ್ಟದ ಸೊಸೆ ಎಲ್ಲಿಗೋ ಹೋಗೋಕ್ಕೆ ರೆಡಿ ಆಗಿದ್ದಾಳಲ್ಲ ಅಂತೆಲ್ಲ ಬಂದು ಕೇಳ್ತಾಳೆ. ಎಲ್ಲಿಗೋ ಹೋಗಂತ ಖುಷಿಯಾಗಿ ರೆಡಿಯಾಗಿದ್ದೆ, ಆದರೆ ಇದೇನಿದು, ಯಾರೋ ಬಂದು ಪ್ರಾಣ ಕೇಳಿದರೆ ನನ್ನ ಅನ್ನೋ ರೀತಿಯಲ್ಲಿ ಆಡ್ತಾಯಿದ್ರ ಅಂತೆಲ್ಲ ಹೇಳ್ತಾಳೆ. ಆವಾಗ ಪ್ರೇಮ ಸುಮ್ಮನೆ ಇರ್ತಾಳೆ. ಪ್ರೇಮಕ್ಕೆ ಸ್ವಲ್ಪ ಟೆನ್ಷನ್ ಇರುತ್ತಲ್ಲ, ಅದೆಲ್ಲ ಏನು ಹೇಳೋಕೆ ಹೋಗಲ್ಲ, ಸುಮ್ಮನೆ ಇರ್ತಾಳೆ. ಏನು ಹಾವು ಬಂದು ಕುಟುಕಿತ, ಏನಾಯಿತು ನಿನಗೆ ಅಂತೆಲ್ಲ, ಎದಕ್ಕೆ ಇಷ್ಟು ಟೆನ್ಷನ್ ಆಗಿದೆಯಾ ಅಂತೆಲ್ಲ ಗೊತ್ತೇ. ಅಂದರೆ ಇದು ಕೆಲಸ ಮಹೇಶ್ವರಿ ಅವರೇ ಮಾಡಿಸಿರ್ತಾರೆ ಈ ಕೆಲಸ. ಪ್ರೇಮಗೂ ಡೌಟ್ ಇರುತ್ತೆ, ಬಟ್ ನಮ್ಮ ಬಗ್ಗೆ ಅಷ್ಟು ಡೀಪಾಗಿ ಗೊತ್ತಿಲ್ಲ ಅಂತೆಲ್ಲ ಧನರಾಜ್ ಅವರೇ ಮಾಡಿಸಿದಾರೆ ಅನ್ನೋ ಡೌಟ್ ಇದೆ. ನೋಡಿ, ಈ ಮಹೇಶ್ವರಿ ಎಂದೂ ಸೋಲು ಒಪ್ಕೊಳಂಗಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಈ ಮಹೇಶ್ವರಿ ನಾನು ಎಂದೂ ಸೋಲು ಒಪ್ಕೊಳಂಗಿಲ್ಲ ಚಾನ. ಇನ್ನೊಂದು ಕಡೆ ಹಾಲೊಳಗೆ ಕಲ್ಯಾಣಿ ಮತ್ತು ಅವರು ಹೊಸ ಗೆಸ್ಟ್ ಅಂತ ಬಂದಿರ್ತಾರೆ, ಅವರು ರಾಮು ಎಲ್ಲರೂ ಮಾತಾಡ್ತಿರ್ಬೇಕು. ಇದೇ ಟೈಮ್ ಮಹೇಶ್ವರಿ ಬರ್ತಾಳೆ. ಏನು ನೀವು ಆರಾಮಿದ್ದೀರಲ್ಲ ಅಂತ ಕಲ್ಯಾಣಿ ಕೇಳಿದಾಗ, ಆರಾಮಿದ್ದೀನಿ, ನಾನು ಹೋಗಬೇಕು, ರಾಮ್ ನನ್ನ ಆಶ್ರಮಕ್ಕೆ ಬಿಡಪ್ಪ,
ಇಲ್ಲ ನಾವು ಬಿಡೋಂಗಿಲ್ಲ ಅಂತೆಲ್ಲ ಹೇಳಿ, ನೀವು ಆರಾಮಾಗೋದು ನಾವು ಬಿಡೋಂಗಿಲ್ಲ, ಇಲ್ಲೇ ಇರ್ರಿ ಅಂತ. ನಿಮ್ಮದೇನಾದರೂ ನಿಮ್ಮ ಫ್ಯಾಮ್ಲಿ ಏನಾದರೂ ಇದ್ದರೆ ಹೇಳಿ, ಗಂಡ ಮಕ್ಕಳು ಅಂತೆಲ್ಲ ಕೇಳ್ತಾರೆ. ಇಲ್ಲ ನಮ್ಮ ಮನೆಯವರೇ, ನಮ್ಮ ಆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳ್ತಾರೆ. ಅಂದರೆ ಇದುವರೆಗೂ ಕ್ಯೂರಿಯಾಸಿಟಿ ಇಟ್ಟಾರ, ಯಾರು ಫೋಟೋ ಏನೂ ತೋರಿಸಿಲ್ಲ, ಇವ್ರ ಹಸ್ಬೆಂಡ್ ಫೋಟೋನೂ ತೋರಿಸಿಲ್ಲ, ಇವ್ರ ಹಸ್ಬೆಂಡ್ ಫೋಟೋನೂ ತೋರಿಸಿಲ್ಲ. ಅದನ್ನು ಸ್ವಲ್ಪ ಕ್ಯೂರಿಯಾಸಿಟಿಯಾಗಿ ಇಟ್ಟಿದ್ದಾರೆ. ಯಾರಂತೇಳಿ, ಇಲ್ಲ ನಮ್ಮ ಹಸ್ಬೆಂಡ್ರು ಈ ಥರ ಮೋಸ ಮಾಡಿದರು, ಇದೇ ಕೊರಗಲ್ಲೇ ನಮ್ಮ ಅಪ್ಪನೇ ತಿರ್ಕೊಂಡ, ಮೊದಲಿದ್ದೆ ಚಿಕ್ಕವಳಿದ್ದೆ ನಮ್ಮ ತಾಯಿ ಇಲ್ಲದೆ ಬೆಳೆದೀನಿ, ಅಯ್ಯೋ ಇಷ್ಟೆಲ್ಲ ಕಷ್ಟ ನಾನು ನಿಮಗೆ, ಸಾರಿ ಕೇಳಿದ್ದು ತಪ್ಪಾಯಿತು ಅಂತ ಕಲ್ಯಾಣಿ ಅದು. ಹಾಗೇನಿಲ್ಲ ಬಿಡಿ ಅಂತ, ನೀವು ಇಲ್ಲೇ ಇರಬೇಕು ಅಂತ ಶ್ರೀಧರು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಶ್ರೀಧರು, ಕಲ್ಯಾಣಿ ಮತ್ತು ರಾಮು ಎಲ್ಲ ರಿಕ್ವೆಸ್ಟ್ ಮಾಡ್ಕೊತ, ಪ್ರೇಮನೇ ರಿಕ್ವೆಸ್ಟ್ ಅಮ್ಮ ನಿಮ್ಮ ಬಗ್ಗೆ ಕೇರ್ ನಾನು ತೊಗೊತೀನಮ್ಮ, ನೀವು ಇಲ್ಲೇ ಇರ್ರಿ, ನೀವು ಎಲ್ಲೇ ಹೋಗಬೇಡ್ರಿ ಅಂತ ಪ್ರೇಮನೂ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಾಗ ತನ್ನ ಫ್ಲ್ಯಾಶ್ ಬ್ಯಾಕೆಲ್ಲ ನೆನೆಸ್ಕೊಂಡು ಅಳ್ತಾನೆ ಇರ್ತಾರೆ ಅವರು, ಹೊಸ ಗೆಸ್ಟ್. ಕಲ್ಯಾಣಿಗೂ ಈ ದೇವ್ರು ಹಿಂಗೆಲ್ಲ ಮಾಡಿಬಿಟ್ನಾ, ಇಷ್ಟೆಲ್ಲ ಸಮಸ್ಯೆ ತಂದೊಡ್ಡಿಲ್ಲ ಅಂತೆಲ್ಲ ಆಲೋಚನೆ ಮಾಡ್ತಾನೈತೆ. ಇದು ನೀವು ಇಲ್ಲೇ ಇರಿ ಅಂದಾಗ ಮಹೇಶ್ವರಿಗೆ ಸಂಕಟ ಆಗ್ತಾ ಇರ್ತೈತಿ. ಆಲ್ರೆಡಿ ಒಂದ್ಸಲ ಜಗಳ ಆಡಿರ್ತಾಳೆ, ಎಲ್ಲ ದಿಕ್ಕು ದಿಸೆ ಇಲ್ದ ಪರದೇಶಿಗಳೆಲ್ಲ ಇಲ್ಲಿ ಬಂದು ಕೈಗೊಂದು ಕಾಲ್ಗೊಂದು ಸಿಕ್ಕಾಕೊಂಡವ ಅಂತ ಮಹೇಶ್ವರಿ ಹೇಳಿದೆಲ್ಲ ನೆನಪೇನು ಮಾಡ್ಕೊಳಲ್ಲ. ಮಹೇಶ್ವರಿಗೆ ತುಂಬ ಕೋಪ ಬಂದಿರ್ತೈತಿ, ಯಾರ್ಯಾರು ಬಂದು ಎಲ್ಲ ಉಳ್ಕೊತಾರಲ್ಲ ಅಂತೇಳಿ. ಇಲ್ಲಿ ಪ್ರತಿಯೊಬ್ಬರು ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಅವರಿಗಿಲ್ಲ ಅನ್ನೋ ಮನಸ್ಸೇ ಬರಲ್ಲ. ಸರಿ ನೋಡೋಣ ಅಂತೆಲ್ಲ ಹೇಳ್ತಿದ್ದೆ, ಆದರೂ ಮನಸ್ಸು ಒಪ್ಪೋದೇ ಇಲ್ಲ, ನೀವು ಹೋಗೋಕ್ಕೆ ಬಿಡಲ್ಲ ನಾನು, ಪ್ರೇಮನು ನೀವು ಇಲ್ಲೇ ಇರಬೇಕು ಇನ್ನೊಂದು 2 ದಿವಸ ಅವರಿಗೆ ಅಂತ ಪ್ರತಿಯೊಬ್ಬರು ಎಲ್ಲರೂ ಪ್ರೈವೇಟಾಗಿ ರಿಕ್ವೆಸ್ಟ್ ಮಾಡ್ಕೊತಾನೆ ಇರ್ತಾರೆ. ಪ್ರೈವೇಟಾಗಿ ರಿಕ್ವೆಸ್ಟ್ ಮಾಡ್ಕೊತ ಸರಿ ಅಂತೆಲ್ಲ ಹೇಳ್ತಾರೆ. ಇದೇ ಟೈಮಿಗೆ ಪ್ರೇಮ ಇದ್ದು ರಾಮ್ ಅಂತೆಲ್ಲ ಹೇಳ್ತಾರೆ. ಆವಾಗ ರಾಮ್ ಪ್ರೇಮನ ನೋಡ್ತಾನೆ ಇರ್ತಾನೆ. ರಾಮ್ ಟೈಮ್ ಆಗ್ತದೆ ಹೋಗೋಣ ನಾವು ಅಂತೆಲ್ಲ ಹೇಳ್ತಾನೆ. ಸುಮ್ಮನೆ ಇರ್ತಾನೆ ರಾಮ್, ಯಾಕಂದರೆ ಪರ್ಮಿಷನ್ ಕೇಳಬೇಕಲ್ಲ ಅವ್ರ ದೊಡ್ಡಮ್ಮನ. ಅದು ದೊಡ್ಡಮ್ಮ ಅಂತ, ಅಯ್ಯೋ ಡಾಕ್ಟರ್ ಸಾಹೇಬ್ರೇ ಪರ್ಮಿಷನ್ನು ಕೇಳಾಗಿದೆ, ಆವಾಗಲೇ ನಿಮ್ಮ ಹೆಂಡತಿ ಅವರು ಪರ್ಮಿಷನ್ ಕೇಳಾಗಿದೆ, ಸರಿ ನೀವಿನ್ನೂ ಹೋಗ್ಬೋದು. ಸರಿ ಥ್ಯಾಂಕ್ಸ್ ದೊಡ್ಡಮ್ಮ, ನಾವು ಹೋಗ್ಬರ್ತೀವಿ ದೊಡ್ಡಮ್ಮ ಅಂತೆಲ್ಲ ಹೇಳ್ತಿರ್ತಾನೆ. ಸರಿ ಅಂಥೇಳಿ ಇಲ್ಲಿ ಶ್ರೀಧರು ಖುಷಿಯಾಗಿ ಸರಿ ಅಂಥೇಳಿ ಹೋಗ್ತಾನೆ. ಪ್ರೇಮ್ ಮತ್ತು ರಾಮ್ ಇಬ್ಬರು ಹೋಗ್ತಾರೆ. ಇಲ್ಲಿ ಕಲ್ಯಾಣಿನೂ ಎದ್ದು ಹೋಗ್ತಾನೆ ರೂಮ್ ಒಳಗೆ. ಈ ಕಡೆ ಕಾವ್ಯನೂ ರೂಮ್ಗೆ ಹೋಗ್ಬಿಡ್ತಾಳೆ. ಹಾಲಿಂದ ಒಬ್ಬೊಬ್ಬರೇ ಹೋಗ್ತಾರೆ. ಮಹೇಶ್ವರಿನೂ ಹೋಗ್ಬಿಡ್ತಾಳೆ. ಮಹೇಶ್ವರಿನೂ ಜಗಳ ಆಡ್ತಾಳೆ ಇವ್ರ ಹತ್ರ, ಹೊಸ ಗೆಸ್ಟ್ ಹತ್ರ, ಜಯಶ್ರೀ ಮೇಡಮ್ ಹತ್ರ ಅಂತ. ಜಯಶ್ರೀ ಮೇಡಮ್ ಹತ್ರ ಏನು ಜಗಳ ಆಡಲ್ಲ, ಜಯಶ್ರೀ ಮೇಡಮ್ ಗುರಾಯಿಸ್ಕೊಂಡು ಹಾಗೆ ಹೋಗ್ತಾನೆ ಇರ್ತಾಳೆ. ಇದೇ ಟೈಮ್ಗೆ ಈ ಕಡೆ ನೆಕ್ಸ್ಟ್ ಎಪಿಸೋಡ್ ಅದೇ ಎಪಿಸೋಡೇ ತೋರಿಸಿದ್ದಾರೆ. ಅವನು ಕಾವ್ಯಂದು ಒಂದು ಪ್ರಾಜೆಕ್ಟ್ ಪೇಪರ್ ತೊಗೊಂಡು ಲೀಸ್ಟ್ ಮಾಡ್ತೀನಿ ಅಂತೇಳಿ ತೊಗೊಂಡಿರ್ತಾನೆ. ನಂದು ಪ್ರಾಜೆಕ್ಟ್ ಪೇಪರೆಲ್ಲ ತೊಗೊಂಡು ಲೀಸ್ಟ್ ಮಾಡ್ತೀನಿ, ನಿನಗೆ ಬುದ್ಧಿ ಏನಾದರೂ ಇದೆಯಾ ಅಂದರೆ, ಸುಮ್ಮನೆ ನಾನು ಓದೋದೆಲ್ಲ ನಿಂದಿಸಿದ ಮೇಲೆ ಅದೇನು ಉಪಯೋಗ ಬರ್ತೈತೆ, ಲದ್ದಿಗೆ ಹಾಕೋದೇ ಅಲ್ಲ ಅಂತೆಲ್ಲ ಬರ್ತದೆ. ಮಾದೇವ ಯಾರು ಹೇಳಿದೆ ನಿನಗೆ ನಾನು ಓದೋದು ನಿಂದಿರ್ತೀನಿ ಅಂತೆಲ್ಲ, ನಿನಗೆ ನಾನು ಓದೋದು ನಿಂದಿಸಲ್ಲ ಮಾದೇವ, ಓದ್ತೀನಿ ಅಂತೆಲ್ಲ ಚಾಲೆಂಜ್ ಮಾಡ್ತಾರೆ. ಮಾದೇವನಿಗೆ ಬೇಕಾಗಿರೋದು ಅದೇ ಬೇಕಾಗಿರೋ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾರಲ್ಲ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.